ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇವತ್ತು ಮೂರನೇ ದಿವಸ ಚಂದ ಗಂಟಾ ದೇವಿ ಪೂಜೆ ಮಾಡಿದ್ದೀನಿ ನಾನು. ಇವತ್ತು ನೈವೇದ್ಯಕ್ಕೆ ಬಂದು ಪಾಯಸ ಇಟ್ಟಿದ್ದೀನಿ ಫ್ರೆಂಡ್ಸ್. ಕಾಮಾಕ್ಷಿ ದೀಪ ಮಾಮೂಲಿ ಹಚ್ಕೊಂಡೆ, ಮತ್ತು ಆಂಜನೇಯನಿಗೆ ಶನಿವಾರ ಸಿಂಧೂರ ಇಟ್ಟು ಮಾಮೂಲಿ ಪೂಜೆ ಮಾಡ್ತೀನಿ ಅನ್ನೋದು. ಸೊ ಆಂಜನೇಯನಿಗೂ ಪಾಯಸ ಇಟ್ಟಿದ್ದೀನಿ ನಾನು. ಮತ್ತು ಈ ಥರ ಪೂಜೆ ಮಾಡ್ಕೊಂಡಿದ್ದೀನಿ. ನನ್ನ ಕೈಯಲ್ಲಾಗಿದ್ದು ಅಷ್ಟೊತ್ತು ಎಲ್ಲ ನಾನು ಹೇಳ್ಕೊಂಡೆ, ನಾನು ಪೂಜೆ ಎಲ್ಲ ಮಾಡಿಕೊಂಡೆ. ಆಮೇಲೆ ವೀಣಾ ಜೋಶಿ ಅಮ್ಮ ಒಂದು ರಂಗೋಲಿ ಹೇಳ್ಕೊಟ್ರು, ಆ ರಂಗೋಲಿ ಕೂಡ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ರಂಗೋಲಿ ಸಿಂಪಲಾಗಿ ನಾನು ಬಂದಾಗ ನಾನು ಹಾಕ್ಕೊಂಡೆ, ಈ ಥರ ಪೂಜೆ ಮಾಡಿಕೊಂಡೆ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು. ಆಮೇಲೆ ಸ್ತೋತ್ರ ಕೂಡ ಹೇಳ್ಕೊಂಡೆ ಫ್ರೆಂಡ್ಸ್. ಈ ಥರ ನಾನು ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡಿಕೊಂಡೆ ಫ್ರೆಂಡ್ಸ್. ನೀವು ಅಷ್ಟೇ ನವರಾತ್ರಿಯಲ್ಲಿ ಈ ಥರ ಸಿಂಪಲಾಗಿ ಪೂಜೆ ಮಾಡಿಕೊಂಡೆ ಸಾಕು. ದೇವಿಗೆ ಒಂದು ಹೂವು ಇಟ್ಟರು ಅದು ಮನಸ್ಫೂರ್ತಿಯಾಗಿಟ್ಟು ಖಂಡಿತ ಅದು ನಮ್ಗೆ ಒಳ್ಳೇದು ಆಗೇ ಆಗುತ್ತೆ ಫ್ರೆಂಡ್ಸ್. ಓಂ ನಿಮ್ಗೆ ಅದು ಮಂತ್ರ ಎಲ್ಲ ಹೇಳ್ಕೊಳಕ್ಕೆ ಬಂದಿಲ್ಲ ಅಂದರೆ ಓಂ ದುರ್ಗಾಯ ನಮಃ, ಓಂ ದುರ್ಗಾಯ ನಮಃ ಅಂತ ಹೇಳ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಬಾಯ್.